Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ನಿಮಿಷದಲ್ಲಿ ದೇವನ ಪಾದಕ್ಕೆ ಸಮರ್ಪಿಸಿಕೊಡುತ್ತಾ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಅದೇ ರೀತಿಯಲ್ಲಿ ಪತ್ರಗಳ ಮೂಲಕ ಬರೆದು ಕೊಟ್ಟಂಥ ವ್ಯಕ್ತಿಗಳನ್ನು, ಫೋನಲ್ಲಿ ಸಿಕ್ಕದೇ ಇರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು, ಮೆಸೇಜನ್ನು ಕಳಿಸಿರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಈ ನಿಮಿಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಕರ್ತನೆ ಎಲ್ಲರನ್ನ ನಿನ್ನ ಪರಿಶುದ್ಧ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಹಾಗೂ ಸಂರಕ್ಷಣೆಯ ನಿನ್ನ ಪರಿಶುದ್ಧ ವಾಗ್ದಾನದ ವಾಕ್ಯ ಸಂಪೂರ್ಣವಾಗಿ ಒಬ್ಬೊಬ್ಬರನ್ನು ಆವರಿಸಲಿ ಎಂಬುದಾಗಿ ಒಪ್ಪಿಸಿಕೊಡುತ್ತಾ, ಎಲ್ಲರೂ ನಿಮ್ಮ ನಿಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ ಈ ವಾಕ್ಯದೊಂದಿಗೆ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೊಟ್ಟಾಗಿ ನಮ್ಮೋ ಮರಿಯೇ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ ತಾಯೆ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ನಿಮ್ಮ ಎಡಗೈಯನ್ನ ಹೃದಯದ ಭಾಗದಲ್ಲಿಟ್ಟು ನಿಮ್ಮ ಬಲಗೈ ಅಭಿಷೇಕದ ಕೈ, ಆತ್ಮರ ಅಭಿಷೇಕದೊಂದಿಗೆ ಆಶೀರ್ವದಿಸಿದಂಥ ಕೈ, ಕೊಡುವ ಕೈ, ಇದು ಆಶೀರ್ವದಿಸುವಂಥ ಕೈ. ಈ ಕೈಯಲ್ಲಿ ನಿಮ್ಮನ್ನು ನೀವು ಅಭಿಷೇಕ ಮಾಡಿಕೊಳ್ಳುತ್ತಾ ಉಚ್ಚ ಸ್ವರದೊಂದಿಗೆ ಎಲ್ಲರೂ ಒಟ್ಟಾಗಿ ಹೇಳುತ್ತಾ, ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ದಯವಿಟ್ಟು ಕುಳಿತುಕೊಳ್ರಿ. ಯಾರೆಲ್ಲ ಮೊಬೈಲ್ಗಳನ್ನು ತಂದಿದ್ದೀರಿ, ಮೊಬೈಲನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ. ಇಲ್ಲ ನಿಮ್ಮ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ಗೆ ಹಾಕ್ಕೊಳ್ಳಿ, ವೈಬ್ರೇಟರ್ಗೆ ಹಾಕಬೇಡ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರು ಈ ದಿನ ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿ ದೇವನ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂತೆ ನಮ್ಮೆಲ್ಲರನ್ನ ಬಲಪಡಿಸಲಿ ಎಂಬುದಾಗಿ ಇಂದಿನ ವಾಕ್ಯವು ಅತಿ ಪರಿಶುದ್ಧವಾದ ಹಾಗೂ ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಡುವಂಥ ವಾಗ್ದಾನದ ವಾಕ್ಯ. ನಮ್ಮೆಲ್ಲರನ್ನ ದೇವನು ಆತನ ಕೃಪೆಯೊಂದಿಗೆ, ಆತನ ಅಭಿಷೇಕದೊಂದಿಗೆ ಮುನ್ನಡೆಸಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ವಾಕ್ಯವನ್ನು ಧ್ಯಾನಿಸೋಣ. ದಯವಿಟ್ಟು ಚಿಕ್ಕ ಮಕ್ಕಳಿದ್ದಲ್ಲಿ ದಯವಿಟ್ಟು ನಿಮ್ಮ ಕಡೆ ಹಿಡ್ಕೊಳ್ರಿ, ಆ ಕಡೆ ಅಡ್ಡಾಡಲಿಕ್ಕೆ ಬಿಡಬೇಡ್ರಿ. ಅದಾದಮೇಲೆ ನೀವು ಯಾರಾದರೂ ಸುಮ್ಮನೆ ನೋಡಲಿಕ್ಕೆ ಬಂದಿರೋರಿದ್ದರೆ ನೋಡಿ, ಅದಾದಮೇಲೆ ಮಧ್ಯ ಎದ್ದು ಹೋಗ್ಬೇಡ್ರಿ. ಹೋಗೋರಿದ್ದರೆ ದಯವಿಟ್ಟು ಈಗಲೇ ಎದ್ದು ಹೋಗಿ ಹಿಂದೆ ನಿಂತುಕೊಂಡು ಅದಾದಮೇಲೆ ನಿಮಗೆ ಎಷ್ಟೊತ್ತು ಆಗ್ತದೋ ನೋಡಿ ಹೋಗಿ. ಅದೇ ರೀತಿಯಲ್ಲಿ ಬೈಬಲ್ ತಂದಿರೋರು ನಿಮ್ಮ ಬೈಬಲ್ಗಳನ್ನು ಹೊರಗೆ ತೆಗೀರಿ. ಪೆನ್ನು ಪೇಪರ್ ಏನಾದರೂ ತಂದಿದ್ರೆ ಬರ್ಕೊಳ್ರಿ. ಏಕೆಂದರೆ ಅಂತ್ಯಕಾಲದ ವಾಕ್ಯ ನಿಮಗೆ ವಾಕ್ಯ ಬಲಪಡಿಸುವಂಥದ್ದು, ಶಕ್ತಿಪಡಿಸುವಂಥದ್ದು ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, hallelujah. Thank you Jesus. Praise you Jesus. Hallelujah, hallelujah, hallelujah. ನಾಳೆ ನಾವು ಉಪವಾಸ ಮತ್ತು ಮಾಂಸ ನಿರೋಧನೆಯ ದಿನ, ಅಂದರೆ ಬುಧವಾರ, ಬೂದಿ ಬುಧವಾರದಂದು ಇದನ್ನು ಇಡೀ ಪ್ರಪಂಚದಲ್ಲೇ ನಮ್ಮ ರೋಮನ್ ಕ್ಯಾಥಲಿಕ್ ಇದನ್ನು ಆಚರಿಸ್ತಾರೆ. ಈ ಬೂದಿ ಬುಧವಾರ ಅಂದರೆ ಏನು, ಏತಕ್ಕಾಗಿ ಈ ಬೂದಿಯನ್ನು ನಾವು ಹಣೆಯ ಮೇಲೆ ಹಾಕ್ಕೊಳ್ತೇವೆ, ಇದರ ಅರ್ಥವಾದರೂ ಏನು, ಇದನ್ನು ಕುರಿತು ಇಂದು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬುಧವಾರದಂದು ಇಡೀ ನಮ್ಮ ತಾಯಿ ಧರ್ಮಸಭೆ ಮನುಷ್ಯನಿಗೆ ಒಂದು ನಿಗೂಢವಾದಂಥ ಹಾಗೂ ಅತಿ
ಪರಿಶುದ್ಧವಾದ ಹಾಗೂ ನಮ್ಮನ್ನೇ ಮಾರ್ಪಡಿಸಿಕೊಳ್ಳುವಂಥ, ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವಂಥ ಒಂದು ಸಂದರ್ಭವನ್ನು ತಾಯಿ ಧರ್ಮಸಭೆ ನಮಗೆ ಈ ಉಪವಾಸ ಹಾಗೂ ಮಾಂಸ ನಿರೋಧನೆಯ ದಿನವನ್ನು ಗೋಚರಿಸಿದೆ. ಇದು ನಾವಾಗಿ ಮಾಡಿದಲ್ಲ, ಬದಲಾಗಿ ಯೇಸು ಕ್ರಿಸ್ತನ್ ಈ ಲೋಕದಲ್ಲಿ ನೀವು ಯಾವ ರೀತಿಯಲ್ಲಿ ಲೋಕವನ್ನು ಜಯಿಸಬೇಕು ಎಂಬುದಾಗಿಯೂ, ಯಾವ ರೀತಿಯಲ್ಲಿ ಒಂದು ಮನುಷ್ಯ ಪರಿಶುದ್ಧವಾದಂಥ ಜೀವನವನ್ನು ಜೀವಿಸಬೇಕೆಂಬುದಾಗಿಯೂ ತಾನು ಈ ಲೋಕಕ್ಕೆ ಮನುಷ್ಯನ ಅವತಾರವನ್ನು ತಾಳಿ ಆತನು ನಮ್ಮಂತೆಯೇ ಜೀವಿಸಿ ಈ ರೀತಿಯಾದಂಥ ಶೋಧನೆಗಳನ್ನು ಜಯಿಸುವಂತೆ ಪ್ರೇರೇಪಣೆ ಕೊಟ್ಟಂಥ, ನಮಗೆ ಅದನ್ನು ನಡೆಸಿಕೊಟ್ಟಂಥ, ತೋರಿಸಿಕೊಟ್ಟಂಥ ಹಾಗೂ ಅಮರತ್ವದ ಜೀವನಕ್ಕೆ ಕಾಲಿಡುವಂಥ ಒಂದು ಸಿದ್ಧಾಂತವನ್ನು ಸಿದ್ಧಪಡಿಸಿದಂಥ ಒಂದು ಕಾರ್ಯವೇ ಈ ಉಪವಾಸ ಮತ್ತು ವ್ರತ ಮತ್ತು ಮಾಂಸ ನಿರೋಧನೆಯ ದಿನ. ಇದು ಬುಧವಾರದೊಂದು ಇಡೀ ಪ್ರಪಂಚವೇ ಹಾಗೂ ಕ್ರೈಸ್ತ ಧರ್ಮ, ನಮ್ಮ ಈ ಕ್ಯಾಥೋಲಿಕ್ ಸಭೆಯು ಇದನ್ನು ಆಚರಿಸುವಂಥದ್ದು. ಇದರಲ್ಲಿ ಪ್ರಯೋಜನ ಏನು? ಇದರಲ್ಲಿ ಏನು ಅಡಗಿದೆ? ಈಗ ನಾವು ಇಲ್ಲಿ ಅನೇಕ ಅಕ್ರೈಸ್ತರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಹೌದಲ್ಲ? ಹಲೋ, ಅಕ್ರೈಸ್ತರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅವರು ದಿನ ಪಟ್ಟೆ ಹುಡ್ಕೊಳ್ತಾರೆ, ಕರೆಕ್ಟಾ? ಹಲೋ, ಸ್ವಲ್ಪ ನನ್ನ ಜೊತೆ ಮಾತಾಡಬೇಕು. ಅವರು ಪಟ್ಟೆ ಹುಡ್ಕೊಳ್ತಾರೆ. ಅದಾದಮೇಲೆ ಇನ್ನೊಂದು ಶ್ರೇಷ್ಠವಾದಂಥ ಒಂದು ಪಂಗಡ, ಈ ಮುದ್ರೆ ಬ್ರಾಹ್ಮಿನ್ಸ್ ಅವರಿದ್ದಾರೆ. ಅವರು ಇಲ್ಲಿ ಎಲ್ಲ ಮುದ್ರೆ ಅಂದರೆ ಅವರು ಸಹ ಬೂದಿಯನ್ನು ಹಚ್ಕೊಳ್ತಾರೆ. ಅವರು ದಿನಂಪ್ರತಿ ಹಚ್ಕೊಳ್ತಾರೆ. ನಾವು ವರ್ಷಕ್ಕೆ ಒಮ್ಮೆ ನಾವು ಸಹ ಈ ಆಲಯದಲ್ಲಿ, ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚ್ ಎಲ್ಲಿದೆ ಅಲ್ಲಿ ಈ ಬೂದಿ ಬುಧವಾರ, ಆ್ಯಶ್ ವೆಡ್ನೆಸ್ಡೇ, ಆಂಗ್ಲ ಭಾಷೆಯಲ್ಲಿ ಆ್ಯಶ್ ವೆಡ್ನೆಸ್ಡೇ, ಇದನ್ನು ನಿಗದಿಪಡಿಸಿ ನಮ್ಮ ಹಣೆಗೆ ಅವತ್ತು ಬೂದಿಯನ್ನು ಹಚ್ತಾರೆ. ಈ ಅಕ್ರೈಸ್ತರಿಗೂ ಕ್ರೈಸ್ತರಿಗೂ ಏನು ವ್ಯತ್ಯಾಸ? ಹಲೋ, ಅವರು ಬೂದಿ ಹಚ್ಕೊಳ್ತಾರೆ, ನಾವು ಬೂದಿ ಹಚ್ಕೊಳ್ತೇವೆ. ನಾವು ವರ್ಷಕ್ಕೆ ಒಂದ್ಸಲ ಹಚ್ಕೊಳ್ತೇವೆ, ಅವರು ದಿನ ಹಚ್ಕೊಳ್ತಾರೆ. ಏನಿದರ ಅರ್ಥ? ಹಲೋ, ಯಾರೆಲ್ಲ ಹಚ್ಕೊಳ್ತಿದ್ದೀರಿ ಬೂದಿ? ನೀವು ಅಕ್ರೈಸ್ತ ಧರ್ಮದಲ್ಲಿರೋರು, ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ, ನೀವು ಬೂದಿ ಹಚ್ಕೊಳ್ತೀರಲ್ಲ? ತಿಲಕ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಬೂದಿ ಹಚ್ಕೊಳ್ತಾರೆ. ನಾವು ಬುಧವಾರದೊಂದು ಚರ್ಚಲ್ಲಿ ಗುರುಗಳು ನಮ್ಮ ತಲೆ ಮೇಲೆ ಹಚ್ತಾರೆ. ವ್ಯತ್ಯಾಸ ನಿಮ್ಮ ಹತ್ರ ನನಗೆ ಉತ್ತರ ಸಿಗಲ್ಲ, ನಾನೇ ನಿಮಗೆ ಹೇಳ್ತೇನೆ. ಮನುಷ್ಯ ಹುಟ್ಟಿದ್ದು ಈ ಭೂಮಿಯಿಂದ, ಮಣ್ಣಿನಿಂದ. ನಮ್ಮ ತಲೆಗೆ ಹಚ್ಚುವಂಥ, ಲೇಪಿಸುವಂಥ ಈ ಬೂದಿ, ಅದರದ ಸಂಕೇತವೇ ನಮ್ಮ ಹಣೆಗೆ ಹಾಕುವಾಗ ಗುರುಗಳು, ಮಣ್ಣಿನಿಂದ ಬಂದವನೇ ಮರಳಿ ನೀನು ಮಣ್ಣಿಗೆ ಹೋಗಬೇಕೆಂಬುದಾಗಿ ಇದರ ಸಂಕೇತವಾಗಿ ಬೂದಿಯನ್ನು ನಮ್ಮ ಹಣೆಗೆ ಲೇಪಿಸುವಂಥದ್ದು. ಆದರೆ ದಿನಂಪ್ರತಿ ನಾವು ಇದನ್ನು ಹಚ್ಚಲ್ಲ. ಆದರೆ ಅನ್ಯ ಧರ್ಮೀಯರು ಅವರು ದಿನಂಪ್ರತಿ ಹಚ್ತಾರೆ. ಆದರೆ ಅವರಿಗೆ ಅದರಿಂದ ಅರ್ಥ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಆದರೆ 100ರಲ್ಲಿ ಒಂದು 90% ಅರ್ಥ ಗೊತ್ತಿಲ್ಲ. ಯಾರೋ ಹಚ್ಕೊಳ್ತಾರೆ, ನಮ್ಮ ವಂಶ ಪಾರಂಪರೆ ನಾವು 3 ಪಟ್ಟೆ ಹಚ್ಕೊಳ್ತೇವೆ. ನೀವು ಯಾವುದಾದ್ರೂ ಹಬ್ಬವನ್ನು ಕೇಳ್ರಿ, ಅವರಿಗೆ ಹಬ್ಬ ಗೊತ್ತಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ಕೊಂಡು ಮಾಡಿದ್ವಿ. ಈ ರೀತಿಯಾದಂಥ ಸಿದ್ಧಾಂತಗಳು
ಇಲ್ಲಿ ಅರ್ಥ ಇಲ್ಲದೆ ಒಂದು ಬೂದಿಯನ್ನು ತಲೆ ಮೇಲೆ ಹಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ನೀನು ಮಣ್ಣು, ಎಲ್ರಿಗೂ ಯಾವ ಧರ್ಮದಲ್ಲಿದ್ದರೂ ಪ್ರತಿಯೊಂದು ವ್ಯಕ್ತಿಯು ಈ ಭೂಮಿಯಲ್ಲಿ ಮಣ್ಣಿನಿಂದ ಜನಿಸಿದವನು ಅದಕ್ಕೆ ಮಣ್ಣಿಗೆ ಮರಳಿ ಹೋಗ್ತಾನೆ ಎಂಬ ಸಂಕೇತವಾಗಿ ನಮ್ಮ ತಲೆಯ ಮೇಲೆ, ಅಂದರೆ ಹಣೆಯ ಮೇಲೆ ಹಚ್ಚುವಂತ ಬೂದಿ, ಇದರ ಸಂಕೇತವಾಗಿ ನೀನು ಹಣೆಯ ಮೇಲೆ ಹಚ್ಚಿಕೊಳ್ಳುವಂಥ ಈ ವಿಭೂತಿಯು ವರ್ಷಕ್ಕೆ ಒಂದು ಸಲ ನೀನು ಹಚ್ಚಿಕೊಳ್ಳುವಂಥ ನಮ್ಮ ಗುರುಗಳು ಹಚ್ಚುವಂಥ ಬೂದಿ, ಅಲ್ಲಿ ಪರ್ಟಿಕ್ಯುಲರ್ ಗುರುಗಳು ಹೇಳುವಂಥ ಮಾತು ಪ್ರತಿಯೊಬ್ಬರು ಹೇಳಲೇಬೇಕು. ಅವರು ಮಣ್ಣಿನಿಂದ ಹುಟ್ಟಿದವನೇ ಮತ್ತೆ ಮಣ್ಣಿಗೆ ಮರಳಿ ಹೋಗ್ಬೇಕು ನೀನು, ಎಸ್, ಇದು ಹೇಳ್ತಾರೆ. ಆದರೆ ಈ ವರ್ಷದಿಂದ ನಮಗೆ ಬುದ್ಧಿ ಬಂದ ದಿನದಿಂದ ನಾವು ಯಾವ ಧರ್ಮದವರಾದರೂ ಹಣೆ ಮೇಲೆ ಈ ಬೂದಿಯನ್ನು ಹಚ್ಚಿಕೊಳ್ಳುವಾಗ ವರ್ಷದಿಂದ ವರ್ಷಕ್ಕೆ ನಾನು ಬದಲಾವಣೆ ಆಗಿದ್ದೇನಾ? ನಿನ್ನ ತಲೆಯ ಮೇಲೆ ಬೂದಿ ಹಚ್ಚುವಾಗ ಅಲ್ಲಿ ಗುರುಗಳಾಗಲಿ ಯಾರೋ ನಾವು ಹಚ್ಚಿಕೊಳ್ಳುವಾಗ ಒಂದು ಸಂಕೇತವಾಗಿ ಹಂಚಿಕೊಳ್ತೇವೆ. ಈ ಬೂದಿಯನ್ನು ಅರ್ಥಭರಿತವಾಗಿ ನಾವು ಆಚರಣೆ ಮಾಡುವಾಗ ಈ ಬೂದಿಯು ಮನುಷ್ಯನನ್ನ ಹಾಗೂ ಬೂದಿಯು ಏನು ಇಲ್ಲ ಎಂಬ ಒಂದು ಕಾರ್ಯವನ್ನು ಗೋಚರಿಸುವಂಥದ್ದು, ಏನು ಇಲ್ಲ ಎಂಬ ಕಾರ್ಯವನ್ನು ಗೋಚರಿಸುವಂಥದ್ದು. ನಾನು ರೀಸೆಂಟಾಗಿ ಒಂದು 6 ತಿಂಗಳ ಹಿಂದೆ ಒಂದು ನನ್ನ ತುಂಬ ಬೇಕಾದವರು ತೀರು ಹೋದರು. ಅವರ ಸಾವಿಗೆ ಹೋಗಿದ್ದೆ, ಇಲ್ಲಿ ಮೈಸೂರಲ್ಲೇ. ಅಲ್ಲಿ ಅವ್ರದ್ದು ಶವವನ್ನು ಸುಟ್ಟರು. ಅವರು ದೊಡ್ಡ ಶ್ರೀಮಂತರು. ಅದಾದಮೇಲೆ ಅವರ ಸಂಪಾದನೆ ಭಯಂಕರ. ನಾನು ನಿಮಗೆ ಅನೇಕ ಲೈವ್ ಉದಾಹರಣೆಗಳು ನೋಡಿದಂಥ ಹಾಗೂ ಅನುಭವಿಸಿದಂಥ, ಸಾಕ್ಷಿ ಹೇಳಿದಂಥ ಕಾರ್ಯವನ್ನೇ ನಾನು ಹೇಳ್ತೇನೆ. ನಾನು ಸುಳ್ಳು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಸುಳ್ಳು ನನಗೆ ಬೇಡ. ಅಲ್ಲಿ ಆ ಸಮಾಧಿಯಲ್ಲಿ ಮಲಗಿರುವಾಗ ಆ ಕಟ್ಟಿಗೆ ಮೇಲೆ ಅವರನ್ನು ಮಲಗಿಸಿದರು. ಆ ಕಟ್ಟಿಗೆ ಜೋಡಿಸುವಂಥ ಸಂದರ್ಭದಲ್ಲಿ ಆ ಬಾಡಿಯನ್ನು ಅಲ್ಲಿ ಆ ಕಲ್ಲು ಮೇಲೆ ಮಲಗಿಸಿದರು. ಮಲಗಿಸಿ ಅದರ ಕೆಳಗೆ ಒಂದು ಬಾಳೆ ಎಲೆಲ್ಲ ಹಾಕಿ ಅದರ ಮೇಲೆ ಆ ಶವವನ್ನು ಮಲಗಿಸಿದರು. ತುಂಬ ಜನ ಅವ್ರ ಕಡೆಯವರು ಬ್ಯುಸಿ ಇದ್ದರು. ಆಮೇಲೆ ಅವ್ರ ಪಕ್ಕದಲ್ಲಿ ಹೂವು ಇಟ್ಟಿದ್ರು. ಅವ್ರಿಗೇನು ಹೂವು ನಾರು ಹಾಕಿದ್ರು ಅದನ್ನೆಲ್ಲ ಪಕ್ಕದಲ್ಲಿ ಸೈಡಲ್ಲಿ ಇಟ್ಟಿದ್ರು. ಒಂದು ಚಿಕ್ಕ ಹಸು ಇತ್ತು ಅಲ್ಲಿ, ಅದು ಎಲ್ಲೋ ಮೇಯ್ತಿತ್ತು. ಅದು ಓಡ್ ಬಂದು ಅವರವರಲ್ಲಿ ಕಟ್ಟಿಗೆಯನ್ನು ಜೋಡಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಅಲ್ಲಿ ಒಂದು ಗುಂಪು ಅಳ್ತಾ ಇದ್ದಾರೆ, ಇನ್ನೊಬ್ಬರಲ್ಲಿ ಮಾತಾಡ್ತಾ ನಿಂತಿದ್ದಾರೆ. ನಾವು ಆ ಕಡೆ ಸೈಡಲ್ಲಿ ನಿಂತು ಮಾತಾಡ್ತೀನಿ, ನೋಡ್ತಾ ಇರಲಿಲ್ಲ. ಇಲ್ಲೇ ನಾನು ಯಾವುದಕ್ಕೂ ಹಿಂಗೆ ತಿರುಗಿದೆ, ಈ ಹಸು ಬರ್ತಾ ಇತ್ತು. ನನಗೆ ಗೊತ್ತಿತ್ತು ಈ ಹಸು ಅಲ್ಲಿಗೆ ಹೋಗ್ತದೆ ಅಂತ. ಅದು ನೆಟ್ಟಿಗೆ ಹೋಗಿ ಆ ಹೂನಾರ ಪಕ್ಕದಲ್ಲಿ ಈ ಮನುಷ್ಯನನ್ನು ಮಲಗಿಸಿದಂಥ ಬಾಳೆ ಎಲೆಯನ್ನು ಬಾಯ ಹಾಕ್ತು. ಆ ಎಲೆಯನ್ನು ಸ್ವಲ್ಪ ಎಳೆದು ತಿಂತು. ಹಸುಗೆ ಗೊತ್ತಿಲ್ಲ ಅದರ ಮೇಲೆ ಒಂದು ಶವ ಇದೆ. ಹಸುಗೆ ಗೊತ್ತಿಲ್ಲ ಇದು ಸ್ಮಶಾನದಲ್ಲಿ ಈ ಸತ್ತವ್ರನ್ನ ಸುಡುವಂಥ ಜಾಗ. ಆ ಎಲೆಯನ್ನು ಅದು ತಿಂತು. ಆ ಹೂವನ್ನು ಸ್ವಲ್ಪ ಎಳ್ಕೊಳ್ದು. ಅಷ್ಟು ಬೇಗ ನೋಡಿದವರು ಓಡಿಸಿದ್ರು ಅದನ್ನು. ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ನಮಗೆ ವ್ಯತ್ಯಾಸ ಗೊತ್ತು. ಆ ಜಾಗದಲ್ಲಿ ನಿಮಗೆ ಒಳ್ಳೆಯ ಒಂದು ಅಡಿಗೆ ಮಾಡಿ, ಊಟ ಮಾಡಿ, ಅಡಿಗೆ ಎಲ್ಲ ಮಾಡಿ ಅಲ್ಲಿ ಊಟ ಮಾಡ್ರಿ ಅಂತೇಳಿ ತಟ್ಟೆಯಲ್ಲಿ ಹಾಕಿ ಕೊಟ್ಟರೆ ತಿಂತೀರಾ? ಹಲೋ? ಆ ಹೆಣದ ಪಕ್ಕ ಕೂರಿಸಿ ನಮ್ಮನ್ನು ಒಳ್ಳೆ ಚೇರನ್ನೇ ಹಾಕಿ ಒಳ್ಳೆ ತಟ್ಟೆಯಲ್ಲಿ ನಮಗೆ ಒಳ್ಳೆ ಊಟವನ್ನು ಬಡಿಸ್ಕೊಟ್ರೆ ಹಲೋ? ಯಾಕೆ? ನಮಗೆ ಜ್ಞಾನ ಇದೆ, ನಮಗೆ ವಿವೇಕ ಇದೆ, ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರು. ಇದು ಸ್ಮಶಾನ. ಆದರೆ ಮಲಗಿರೋನು ನಮ್ಮ ಜೊತೆಯಲ್ಲಿ ಜೀವಿಸಿದವರು. ಅಲ್ಲಿ ಸತ್ತು ಮಲಗಿರುವಂಥ ಎಣ, ಅದು ಎಣ, ಅದು ಸತ್ತೋಗಿದೆ. ಅದು ನಾವೇ ಆಗಿರಲಿ, ಯಾರೇ ಎಕ್ಸ್ ಆಗಿರಲಿ, ನಾವು ಸತ್ತ ಮೇಲೆ ಅದು ಎಣ, ಡೆಡ್. ಆದರೆ ಅಲ್ಲಿ ಸಾವು ಒಂದು ದುಃಖವನ್ನು ಹಾಗೂ ಸಾವು ಎಂಬುದು ನಮಗೆ ನೆನೆಸಲು ಸಾಧ್ಯವಿಲ್ಲದಂಥ ಒಂದು
ನಾನಾ ರೀತಿಯ ಚಿಂತನೆಯನ್ನ ತರುವಂತ ಒಂದು ಜಾಗ, ಸಂದರ್ಭ. ಅದಕ್ಕಾಗಿ ಆ ಜಾಗದಲ್ಲಿ ಈ ಹಸುವೋ ಇಲ್ಲಿ ಯಾವುದೋ ಒಂದು ಪ್ರಾಣಿ ಅಲ್ಲಿ ಏನಿಟ್ರು ತಿಂತವೆ, ಆದರೆ ಮನುಷ್ಯ ತಿನ್ನೋದಿಲ್ಲ. ಆದರೆ ಮನುಷ್ಯನಿಗೆ ಆ ಹಸುಕ್ಕಿಂತಲೂ ಪ್ರಾಣಿಗಿಂತಲೂ ಒಳ್ಳೆಯ ಬುದ್ಧಿಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದರೆ ಈ ಸಾವಿಗೆ ಬಂದಂತ ಜನ ಈ ಎಣವನ್ನ ಕಟ್ಟಿಗೆಯಲ್ಲಿ ಹಾಕಿ ಸುಡುವಂತ ಆ ಒಂದು ಸಂದರ್ಭದಲ್ಲಿ ಆ ಮನುಷ್ಯನ ಜೀವಿಸಿದಂತ ಬದುಕು, ಆ ಮನುಷ್ಯನ ಅನೇಕ ವಹಿವಾಟುಗಳು, ಅವನ ಆಸ್ತಿ, ಅವನ ಅಂತಸ್ತು, ಅವನ ವಿದ್ಯೆ, ಅವನ ಜ್ಞಾನ, ಅವನ ಬುದ್ಧಿ, ಹಾಗೂ ಅವನು ಮಾಡಿದಂತೆ ಈ ಲೋಕಕ್ಕೆ, ಕುಟುಂಬಕ್ಕೆ ಸೇವೆ, ಅಮೋಘವಾದಂಥ ಒಂದು ಸೇವೆಯಾದರೂ ಅವನನ್ನ ಆ ಕಟ್ಟಿಗೆ ಮೇಲೆ ಮಲಗಿಸಿ ಅವನನ್ನ ಎಲ್ಲ ಬಂದಂಥ ನೆಂಟರು ಪಂಟರು ಎಲ್ಲರೂ ಒಂದೊಂದು ಬೆರಡಿನೋ ಒಂದೊಂದು ಸೌದೆನೋ ಕಟ್ಟಿಗೆ ಇಟ್ಟು ಆ ಎಣದ ಮೇಲೆ ಅವರು ತುಪ್ಪವನ್ನು ಹಾಕಿ ಕೊಳ್ಳಿ ಹಿಡಿತಾರೆ. ಕೊಳ್ಳಿ ಇಟ್ಟು ಅದು 3 ಗಂಟೆ 4 ಗಂಟೆಯಲ್ಲೇ ಆ ಮನುಷ್ಯ ಕಣ್ಮರೆಯಾಗಿ ಬೂದಿ ಆಗ್ತಾನೆ. ಒಳ್ಳೆ ಹೈಟ್, ಒಳ್ಳೆ ಮಸಲ್ ಪವರ್, ಒಳ್ಳೆ ಶ್ರೀಮಂತರು, ಒಳ್ಳೆ ಜ್ಞಾನಿಗಳು, ಒಳ್ಳೆ ಲೆಕ್ಚರರೋ ಹಾಗೂ ಸೈಂಟಿಸ್ಟೋ ಇಲ್ಲ ಇಂಜಿನಿಯರೋ ಡಾಕ್ಟ್ರೋ ಎಕ್ಸ್ ಪ್ರೈಮ್ ಮಿನಿಸ್ಟ್ರೋ ಯಾರೋ ಕೇವಲ ಗಂಟೆಗಳಲ್ಲಿ ಬೂದಿಯಾಗಿ ನಮ್ಮ ಮುಂದೆ ಒಂದು ಮಡಿಕೆಯಲ್ಲಿ ತುಂಬಿಕೊಡ್ತಾ. ನಾನು ನಿನ್ನೆ ಧಾರವಾಡಗೆ ಹೋಗಿದ್ದೆ. ಅಲ್ಲಿ ಒಂದು ಪ್ರೇಯರ್ಗೆ, ಅಲ್ಲಿ ಆ ಮನೆಯವರೊಂದು ಸಾಕ್ಷಿ ಹೇಳಿದರು. ಇದೇ ಸಬ್ಜೆಕ್ಟ್ ನಾವು ಅಲ್ಲಿ ಪ್ರೇಯರೆಲ್ಲ ಆದಮೇಲೆ, ಬ್ರದರ್ ಇಲ್ಲಿ ಒಂದು ಸಾವಾಯಿತು. ಆ ಸಾವಲ್ಲಿ ಆ ಮನುಷ್ಯ ಭಯಂಕರ ಜಿಪಣ. ಲಿಸನ್, ಕೇಳ್ಕೊಳ್ರಿ, ಭಯಂಕರ ಜಿಪಣ. ಅವನ ಹೆಂಡತಿ ಇದ್ದಕ್ಕಿದ್ದಂಗೆ ಸತ್ತೋದು. ಅದಾದ ಮೇಲೆ ನಮ್ಮೆಲ್ರಿಗೂ ಒಂದು ಆಶ್ಚರ್ಯ ಅಂದರೆ, ನಾನು ಸಹ ಯಾವಾಗಲೂ ಇದನ್ನು ಹೇಳ್ತಾ ಇರ್ತಾನೆ, ಯಾವ ವಿಚಾರಣೆ ಹೇಳೋದಿಲ್ಲ. ಒಂದು ಸಾವಿಗೆ ನಾನು ಹೋಗಿದ್ದೆ, ಅದು ತಮಿಳಿಯನ್ಸ್. ಮನೆಗೂ ಹೋಗಿದ್ವಿ, ಅದಾದಮೇಲೆ ಅಲ್ಲಿ ಸಮಾಧಿಗೂ ಹೋಗಿದ್ದೆ. ಮನೆಯಲ್ಲಿ ಹೆಣ ಎತ್ತುವಾಗ ಮಾತ್ರ ಒಂದು 3-4 ಜನ ಹತ್ತರು. ಅಂದರೆ ಅಂಥ ಸೌಂಡಲ್ಲಿ ಏನೂ ಅಳ್ಳಿಲ್ಲ, ಅವರ ಹೆಣ್ಣು ಮಕ್ಕಳೆಲ್ಲ ಇದ್ದರು. ಸ್ಮಶಾನಕ್ಕೆ ಹೋದ್ವಿ. ಎಲ್ಲ ಆಗಿ ಮುಚ್ಚಳ ಹಾಕುವಾಗ ಪಕ್ಕದಲ್ಲಿ ಒಂದು ಹೆಂಗಸು ಕೂತ್ಕೊಂಡು ಹಿಡಿದು ತಲೆ ಹತ್ರನೇ. ಅದಾದಮೇಲೆ ಫಾದರ್ ಹೇಳಿದರು, ಮುಚ್ಚಳ ಹಾಕಿ ಯಾರಾದರೂ ನೋಡೋರಿದ್ರೆ ನೋಡ್ರಿ ಅಂತ. ಅಷ್ಟು ಬೇಗ ಇಲ್ಲಿ ಪಕ್ಕದಲ್ಲಿ ಕೂತಿದ್ದವಳು ಲಬ 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 ಅಂತ ಕಿರ್ಚ್ಕೊಂಡ್ಳು. ಅದಾದಮೇಲೆ ನಾವು ನೋಡಿದ್ವಿ, ಫಾದರು ನೋಡಿದರು. ಅದಾದ್ಮೇಲೆ ಒಂದು ನಿಮಿಷ ಅನ್ಲು, ಮುಚ್ಚಬೇಡಿ 1 ನಿಮಿಷ. ನಾವೆಲ್ಲೋ ಕಡೆಯದಾಗಿ ಮಣ್ಣಿಗೆ ಹಾಕ್ತಾರೆ. ಅವರು ಮಗಳು ಪಾಪ ಈಗೇನೋ ಅನ್ನಿಸ್ತು ಅವಳಿಗೆ ಅಂಥೇಳಿ ನಾವು ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ವಿ. ಅದಾದಮೇಲೆ ಆಕೆ 1 ನಿಮಿಷ ಹೆಂಗ ಅಮ್ಮ ಅಂದರೆ, ನಾನು ತಮಿಳ್ದು ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ. ನನ್ನ ತಾಯಿ ಈ ಮೂಕುತಿ ನಿನಗೆ ಅಂತ ಹೇಳಿದ್ರು. ಆ ಮೂಕುತಿ ಮನೆಯಲ್ಲಿ ಬಿಚ್ಚಕ್ಕಾಗಲಿಲ್ಲ. ಕಿವಿಲಿದ್ದಿದ್ದು ಕತ್ತಿಗಿದ್ದಿದ್ದೆಲ್ಲ ಬಿಚ್ಚಾಕ್ಬಿಟ್ಟ್ಯಾರ. ಅದು ಯಾವಾಗ ಬಿಚ್ಚಿದ್ರು ಗೊತ್ತಿಲ್ಲ, ಸಾಯಕ್ಕಿಂತ ಮುಂಚೆ ಬಿಚ್ಚಿದ್ರು ಇಲ್ಲ ಯಾವಾಗಲೂ ಬಿಚ್ಚಿಕೊಂಡ್ರು ಗೊತ್ತಿಲ್ಲ. ಬಟ್ ಎಣದಲ್ಲಿ ಆ ಸಾವಲ್ಲಿ ಇನ್ನೇನು ಮಣ್ಣು ಹಾಕಬೇಕು. ಅದು 1 ಮಿಲಿಗ್ರಾಮ್ ಇರ್ಬೋದು, ಎಷ್ಟು ಗೊತ್ತಿಲ್ಲ ನನಗೆ. ಅದು ಮೂಕುತಿ ಅದು ಎಷ್ಟಿರ್ತದೋ ನನಗೆ ಗೊತ್ತಿಲ್ಲ. ಆ ಮೂಕುತಿ ಈ ಸತ್ತು ಮಲಗಿರುವಂಥ ತಾಯಿ ಇವಳಿಗೆ ಹೇಳಿದ್ರಂತೆ. ಈ ತಾಯಿಗೆ 2-3 ಮಕ್ಕಳಿದ್ದಾವೆ, ಅದರಲ್ಲಿ ದೊಡ್ಡ ಮಗಳು ಇವಳು. ಸರಿ, ಫಾದರ್ ಹೇಳಿದ್ರು, ಬಿಚ್ಚು ಬೇಗ,
ಸಮಯ ಆಯಿತು ಹಂಗೆ ಹಿಂಗೆ ಅಂತ ಹೇಳಿದ್ರು. ಇದ್ಯಾಕೆ ಮನೆಯಲ್ಲಿ ಬಿಚ್ಚಲಿಲ್ಲ ಅಂತ. ಮನೇಲಿ ಯಾಕೆ ಬಿಚ್ಚಲಿಲ್ಲ ಅಂದರೆ ಅದು ಮಿಲಿಗ್ರಾಮ್, ಅದಕ್ಕೆ ಅಷ್ಟು ದುಡ್ಡು ಇಲ್ವೇನೋ ಗೊತ್ತಿಲ್ಲ. ಅದು ಇವಳು ಇದನ್ನು ಗುರಿಯಾಗಿ ಇಟ್ಕೊಂಡಿದ್ಲು, ದೊಡ್ಡ ಮಗಳು. ಇರುವಾಗ ತಾಯಿಗೆ ಹಾಲು ಕೊಟ್ಲೋ ಇಲ್ಲ ಬಂದು ನೋಡಿದ್ಲೋ ಇಲ್ಲ ಔಷಧಿ ಕೊಟ್ಲೋ ಪ್ರೀತಿಯಿಂದ ಮಾತಾಡಿಸ್ಲು ಗೊತ್ತಿಲ್ಲ. ಆದರೆ ಶವ ಸಂಸ್ಕಾರ ಆಗುವಾಗ ಆ ಮೂಗಲಿರ್ತಕ್ಕಂಥ ಮೂಕುತಿಯನ್ನ ಕಾಟನ್ ಹಾಕಿದ್ರು, ಹಿಂಗೆ ತೆಗೆದ್ಲು, ಫುಲ್ ಬ್ಲಡ್, ಆ ಬಾಡಿಯಿಂದ ಬ್ಲಡ್ ಬರ್ತು. ಆ ಬ್ಲಡ್ಡನ್ನೆಲ್ಲ ಒರೆಸಿದ್ಲು, ಸೈಡಲ್ಲೆಲ್ಲ ಬಟ್ಟೆ ಇದ್ದೆಲ್ಲ ಒರೆಸಿ ಮೂಗಲ್ಲಿ ಕೈ ಹಾಕಿ ಹೆಂಗೋ ನುಲ್ಚಿ ಪಲ್ಚಿ ಅಲ್ಲಿ ಇರೋರೆಲ್ಲ ಹೇಳಿದರು, ಬುಟ್ಟುಡು ಹುಟ್ಟುಡು ಹುಟ್ಟುಡು, ಏನು ಹುಟ್ಟುಡು ಇಲ್ಲ ಪಟ್ಟುಡು ಇಲ್ಲ. ಲಿಸನ್, ಕೇಳ್ಕೊಳ್ರಿ, ಹುಟ್ಟುಡು ಇಲ್ಲ ಬಿಡ್ಲೂ ಇಲ್ಲ ಅವಳು. ಅದಾದ್ಮೇಲೆ ಅವಳು ಏನೋ ಮಾಡಿ ಲಾಸ್ಟಲ್ಲಿ ಬಿಚ್ಚಿದ್ಲು. ಎಲ್ಲರೂ ಬೈತಾ ಇದ್ರು, ಫಾದರು ಬೈದರು, ಟೈಮ್ ಆಯಿತು ನಿನಗೆ ಮನೇಲಿ ಬಿಚ್ಚಕ್ಕಾಗಲಿಲ್ಲ, ನಿನ್ನಮ್ಮ ನಿನಗೆ ಹೇಳಿದರೆ ಮನೇಲಿ ಬಿಚ್ಕೋಬೇಕಾಗಿತ್ತು ಅಂತೇಳಿ. ಅಲ್ಲಿ ಒಂದು ಅಕ್ಷರ ಮಾತಾಡಲಿಲ್ಲ, ಬಿಚ್ಚಿದ್ಲು. ಬಿಚ್ಚಿ ಆ ಶವದಲ್ಲಿದ್ದಂಥ ಬಟ್ಟೆಯಲ್ಲೇ ಒರೆಸಿ, ಅವ್ರ ಅಮ್ಮನ ಬಟ್ಟೆಯಲ್ಲೇ ಒರೆಸಿ ಒಳಗೆ ಎಲ್ಲ ಇಟ್ಕೊಂಡ್ಳು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, 1 ಮಿಲಿಗ್ರಾಮ್ ಈ ಚಿನ್ನ ಅವಳಿಗೆ ಸಾಲವೋ, ಅವಳಿಗೆ ಮುಕ್ತಿಯೋ, ಅವಳಿಗೆ ಮಾರ್ಪಾಡೋ ಆಗಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಿನ್ನೆ ನಾನು ಅಲ್ಲಿ ನನಗೆ ಹೇಳಿದ್ದು, ಈ ಜಿಪಣ ಇವರಿಗೆ ಸುಮಾರು ಆಸ್ತಿ ಇದೆ, ಬಾಡಿಗೆ ಭಯಂಕರ ಬಾಡಿಗೆ ಬರ್ತದೆ. ಅವರ ಹೆಂಡತಿ ಈ ಕೈಯಲ್ಲಿ 3 ಬಳೆ, ಈ ಕೈಯಲ್ಲಿ 3 ಬಳೆ, ಒಳ್ಳೆ ಚಿನ್ನ ಆಭರಣಗಳು, ಕಿವಿಯಲ್ಲಿ ಓಲೆ ಎಲ್ಲ ಹಾಕಿ ಅವನು ಒಂದೇ ಒಂದು ಮಾತು ಹೇಳಿದಂತೆ ಬಿಚ್ಚಕ್ಕೋದವ್ರು, ನೋ, ನನ್ನ ಹೆಂಡತಿಯ ಮೈ ಮೇಲೆ ಇರ್ತಕ್ಕಂಥ ಒಂದು ಚಿನ್ನವೂ ಬಿಚ್ಚಿಕೊಡುದು. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ, ನನ್ನ ಹೆಂಡತಿ ಮೇಲೆ ಇರ್ತಕ್ಕಂಥ ಚಿನ್ನ ಒಂದು ಬಿಚ್ಚಬೇಡ್ರಿ. ಯೋ, ನೀವೇನು ಹುಚ್ಚಾನ ಗಿಚ್ಚಾನ, ಬಿಚ್ಚ ಯಾರಿಗಾದ್ರೂ ಕೊಡ್ಬೋದಲ್ಲ. ನೋ, ಅವನು ಭಯಂಕರ ಜಿಪಣ ಅಂತೆ, ತಿಂದಿದ ಕೈಯಲ್ಲಿ ಕಾಗೆ ಓಡಿಸೋದಿಲ್ಲ ಅಂತ ಒಂದು ಮನುಷ್ಯ ತನ್ನ ಹೆಂಡತಿ ಮೇಲಿರ್ತಕ್ಕಂಥ ಚಿನ್ನವನ್ನ ಬಿಚ್ಚಕ್ಕೆ ಬಿಡಲಿಲ್ಲ, ಹಂಗೆ ಬರ್ನ್ ಮಾಡಿದ್ರು. ಅದು ಬೂದಿ ಆದ್ಮೇಲೆ ಯಾರಿಗೆ ಸಿಕ್ತೋ, ಯಾಕಂದ್ರೆ ಚಿನ್ನ ಅದು ಎಲ್ಲೂ ಹೋಗಲ್ಲ, ಅದು ಕರಗಿ ಅಲ್ಲೇ ಇರ್ತದೆ. ಅದಕ್ಕೆ ಎಷ್ಟು ಜನ ಕಾಯ್ಕೊಂಡಿದ್ರು, ಅದು ಏನಾಯ್ತು ಗೊತ್ತಿಲ್ಲ ನಮಗೆ. ಆದರೆ ಈ ಗಂಡ ಆದವನು, ನನ್ನ ಹೆಂಡತಿ ನನಗೆ ಸಂಬಂಧಪಟ್ಟವಳು, ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗುವಾಗ ಆ ಚಿನ್ನ ನನಗೆ ಬೆಲೆ ಇಲ್ಲ, ಆ ಚಿನ್ನ ನನಗೆ ಅಗತ್ಯ ಇಲ್ಲ, ಆ ಚಿನ್ನವು ನನ್ನ ಹೆಂಡತಿಯ ಮೈ ಮೇಲೆ ಹಾಕಿದ್ದು ಯಾವನು ಯಾವ ಕಾರಣಕ್ಕೂ ತೆಗಿಯೋಂಗಿಲ್ಲ, ಯಾರಿಗೂ ಕೊಡೋಂಗಿಲ್ಲ. ತುಂಬ ಜನ ಕೇಳಿದ್ರಂತೆ, ನೀನು ಯಾಕೆ ಹಾಗೆ ಮಾಡಿದೆ, ತೆಗೆದು ಬಡವ್ರಿಗಾದ್ರೂ ಕೊಡ್ಬೋದಾಯ್ತಲ್ಲ, ಅದರಿಂದ ಬಡವರು ಉದ್ಧಾರ ಆಗ್ತಾರ ಅಂತ ಕೇಳಿದ್ನಂತೆ. ಬಡವರು ಉದ್ಧಾರ ಆಗ್ತಾರ, ಇಲ್ಲ ನಾನಾದ್ರೂ ಉದ್ಧಾರ ಆಗ್ತೀನ? ನೋ, ನನ್ನ ಹೆಂಡತಿಗೆ ಇಷ್ಟಪಟ್ಟಂತ ಕಾರ್ಯವನ್ನು ಅವಳು ಇಷ್ಟವಾಗಿ ಹೋಗ್ಲಿ, ಶವದಿಂದ ಶವವಾಗಿ ಹೋಗಲಿ, ಅದು ಯಾವ ಕಾರಣಕ್ಕೂ ಅದು ಯಾರಿಗೂ ಬೇಡ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಈ ಹಣೆಯ ಮೇಲೆ ಬೂದಿಯನ್ನು ಹಚ್ಚುವಂತ ನಿಮಗೆ ನನಗೆ, ಈ ಲೋಕದಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ದೇವನು ಒಂದು ಸಿದ್ಧಾಂತವನ್ನು, ದೇವನು ಒಂದು ಬುದ್ಧಿಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಬುದ್ಧಿಶಕ್ತಿಯೇ ನಿಮ್ಮನ್ನ ನೀವು ದೇವನ ಸಾನ್ನಿಧ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು, ನಿಮ್ಮನ್ನೇ ನೀವು ನರಕಕ್ಕೆ ಹೋಗುವುದನ್ನು ತಪ್ಪಿಸುವಂಥದ್ದು, ಬೇರೆ ಯಾರಿಂದಲೂ ಅಲ್ಲ. ಇದು ದೇವನು ನಮಗೆ ಕಲಿಸಿಕೊಟ್ಟಂತ ಒಂದು ಪರಿಶುದ್ಧವಾದಂಥ ಒಂದು ಪರಿಶುದ್ಧ ಅಭಿಷೇಕದ ಒಂದು ಸಿದ್ಧಾಂತಗಳಿದಾವೆಲ್ಲ. ಇದರಲ್ಲಿ ದೇವನ ವಾಕ್ಯ ಹೇಳ್ತದೆ, ನೀನು ಒಂದು ಉತ್ತಮವಾದಂಥ ಒಂದು ಮನುಷ್ಯನಾಗು. ಇದರ ಸಿದ್ಧಾಂತವೇ ವಿಭೂತಿ. ನೀನೊಂದು ಉತ್ತಮವಾದಂಥ ಮನುಷ್ಯನಾಗು, ಕೆಡುಕನ್ನ ಮಾಡಬೇಡ, ಮೋಸ ಮಾಡಬೇಡ, ಕದಿಬೇಡ, ಸುಳ್ಳೇಳಬೇಡ. ವರ್ಷದಿಂದ ವರ್ಷಕ್ಕೆ ನಿನ್ನ ಜೀವಿತದಲ್ಲಿ ಅನೇಕ ಅನೇಕ ಬದಲಾವಣೆಗಳನ್ನು ನಿನ್ನ ಜೀವಿತದಲ್ಲಿ ಅಳವಡಿಸು. ಅದು ಮಾತ್ರವಲ್ಲ, ಹಬ್ಬವನ್ನು ಆಚರಿಸ್ತೀವಿ ವರ್ಷದಿಂದ ವರ್ಷಕ್ಕೆ,
ಅನೇಕ ಸಂತರ ಹಬ್ಬಗಳನ್ನು ಆಚರಿಸ್ತೇವೆ. ಈಗ ನಾವು 21ನೇ ತಾರೀಕು ಈ ಸಂತರ ಹಬ್ಬವನ್ನು ಆಚರಿಸಿದ್ವಿ. ಈ ಚರ್ಚಲ್ಲಿ ಈ ಸಂತರ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತೇವೆ. ಎಷ್ಟು ಜನ ಮಾನಸಾಂತರಾಗಿದ್ದಾರೆ? ಎಷ್ಟು ಜನ ಅವರಂತೆ ಆಗಿದ್ದಾರೆ? ಅವ್ರು ಏತಕ್ಕಾಗಿ ಜೀವಿಸಿದ್ರು? ಯಾರಿಗಾಗಿ ಜೀವಿಸಿದ್ರು? ಯಾವ ರೀತಿಯಲ್ಲಿ ಜೀವಿಸಿದ್ರು? ಇದು ಯಾರಿಗೂ ಬೇಡ. ಆದರೆ ಹಬ್ಬ ಮಾಡಬೇಕು, ಪಟಾಕಿ ಹೊಡಿಬೇಕು, ತೇರು ಎಳ್ಕೊಂಡು ಹೋಗ್ಬೇಕು. ಅದು ಯಾರೇ ಆದರೂ, ಯಾವ ಹಬ್ಬ ಆದರೂ ತೇರು ಎಳ್ಕೊಂಡು ಹೋಗ್ಬೇಕು, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಎಲ್ಲರೂ ನೋಡಲಿ ಅಂತೇಳಿ ತೇರುಗಳು ಮುಂದೆ ನೋಡ್ರಿ. ನೀವು ಈಗ ಹಬ್ಬಗಳಾಯ್ತು, ತೇರುಗಳು. ಈ ತೇರೆಲ್ಲ ಹೋಗುವಾಗ ಅನೇಕ ಯಜಮಾನರುಗಳಿರ್ತಾರೆ, ನೋಡಿದ್ದೀರಾ? ಗೊತ್ತಾ? ಯಜಮಾನರು. ಅದಾದಮೇಲೆ ನಮ್ಮ ಚರ್ಚಲ್ಲಿ ಅನೇಕ ಯಜಮಾನರು ಉಟ್ಕೊಳ್ತಾರೆ. ಅವರು ಚರ್ಚೆ ಒಳಗೆ ಬರಲ್ಲ, ದೇವ್ರ ದಿಂಡ್ರಲ್ಲ. ತೇರು ಹಿಂದೆ ಇರ್ತದೆ, ಇವರು ಹಿಂದೆ ಕಟ್ಕೊಂಡು ಕೈ ಕಟ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಅದಾದಮೇಲೆ ಅವರು ಅವನು ಯಾರೋ ಪಾಪ ಹಿಂದೆ ಲಾರಿ ಓಡಿಸ್ತಾ ಇರ್ತಾನೆ, ಅವನು ಕಷ್ಟಪಟ್ಟು ಅವನಿಗೆ ಹಿಂಗೆ ಬಾ, ಹೀಗೆ ಬಾ. ಅವತ್ತೊಂದು ದಿವಸನೇ ಅವ್ರು ಕಾಣಿಸ್ಕೊಳ್ಳೋದು. ಅದಾದಮೇಲೆ ಅವ್ರ ಚರ್ಚು ಇಲ್ಲ, ಯಾವ ಕಾರ್ಯನೂ ಇಲ್ಲ. ದೇವನ ವಾಕ್ಯ ಹೇಳ್ತದೆ, ನೀನು ಮನುಷ್ಯನಾಗು, ಮನುಷ್ಯನಾಗು, ಈ ಆಡಂಬರದ ಜೀವನವನ್ನು ಬಿಡು, ನಿನಗೆ ಕೊಟ್ಟಿದ್ದು ನಾನೇ. ಅವನು ಹೇಳಿದಂತೆ, ನನ್ನ ಹೆಂಡತಿ ಮೇಲೆ ಹಾಕಿದ್ದ ಚಿನ್ನದಿಂದ ಈ ಲೋಕ ಉದ್ಧಾರ ಆಗಲ್ಲ, ನಾನು ಉದ್ಧಾರ ಆಗಲ್ಲ. ಅವಳು ಇಷ್ಟಕ್ಕೆ ಮಾಡ್ಕೊಂಡು ಅವಳು ಕೇಳಿ ಇಷ್ಟಪಟ್ಟಿದ್ದು, ಅವಳು ಇಷ್ಟಪಟ್ಟಿದ್ದು ನಾನು ಯಾಕೆ ಇನ್ನೊಬ್ಬಳಿಗೆ ಕೊಡಬೇಕು, ಇನ್ನೊಬ್ಬನ ಕೊಡಬೇಕು, ಇನ್ನೊಬ್ಬ ಮನೆ ಉದ್ಧಾರ ಆಗಲ್ಲ. ಸಿದ್ಧಾಂತ. ದೇವನ ವಾಕ್ಯ ಹೇಳ್ತದೆ, ನಿಮ್ಮನ್ನು ನನಗೂ ಉಪವಾಸ ಕೈಗೊಳ್ಳು. ಈ ಉಪವಾಸದಲ್ಲಿ ನಿನ್ನ ಈ ಶರೀರವನ್ನ ಕುದುರೆಗಳಿಗೆ ಯಾವ ರೀತಿ ಲಗಾಮಾಕಿ ಹಿಡಿತೀರೋ ಆ ರೀತಿಯಲ್ಲಿ ನಿಮ್ಮ ಶರೀರವು ಹತೋಟಿಗೆ ಬರುವಂಥದ್ದೇ ಈ ಉಪವಾಸ ವೃತ್ತಗಳು. ಏನಕ್ಕೆ ಹಿಂದೂಗಳಾಗಲಿ ಮುಸ್ಲಿಂ ಆಗಲಿ, ಮುಸ್ಲಿಮರಿಗೆ ಮೊನ್ನೆ ಭಾನುವಾರದಿಂದ ಪ್ರಾರಂಭ, ಅವ್ರಿಗೂ ನಮಗೂ ಜಸ್ಟ್ ಒಂದೊಂದು ವಾರ 15 ದಿವಸದಲ್ಲಿ ವ್ಯತ್ಯಾಸ ಇರ್ತದೆ. ರಂಜಾನ್ ಸ್ಟಾರ್ಟ್ ಆಗಿದೆ, ಅವರಿಗೆ ಉಪವಾಸ ದಿನ, ಅವ್ರಿಗೂ 40 ದಿವಸ, ನಮ್ಮದು 40 ದಿವಸ ಇದೆ. ಇಲ್ಲಿ ಬುಧವಾರದಿಂದ ಪ್ರಾರಂಭಿಸುವಂಥ ಈ ದಿನಗಳು ಅತಿ ಶ್ರೇಷ್ಠವಾದಂಥ ಹಾಗೂ ನಮ್ಮ ಮನ ಪರಿವರ್ತನೆ ಹೊಂದುವಂಥ ದಿನವೇ ಈ 40 ದಿನದ ಉಪವಾಸದ ಒಂದು ಬದುಕು. ಕೇವಲ ಇದರಲ್ಲಿ ನಾನು ಬದಲಾವಣೆ ಆಗದಿದ್ದರೆ, ಈ ಬದುಕಿನಲ್ಲಿ ನಾನು ದೇವರನ್ನ ಕಾಣದೇ ಇದ್ದರೆ, ಈ ಆಚಾರವು ವಿಚಾರಗಳು ಎಲ್ಲವೂ ವೇಸ್ಟ್ ಪ್ರಿಯರೇ. ಒಂದು ತಿಳ್ಕೊಳ್ರಿ, ಅದ್ಭುತಕ್ಕಾಗಿ ಯಾರು ಇಲ್ಲಿ ಬರಬೇಡ್ರಿ. ಅಯ್ಯೋ ದೆವ್ವ ಹಿಡ್ಕೊಳ್ಳಿ. ಸುಮಾರು ಜನ ಫೋನ್ ಮಾಡಿದರು, ಬ್ರದರ್ ಇವತ್ತು ದೆವ್ವ ಓಡಿಸ್ತೀರಾ? ನಾನಲ್ಲ, ಯಾವ ಕಾರಣಕ್ಕೂ ನಾನು ದೆವ್ವ ಓಡಿಸೋದಿಲ್ಲ, ನನ್ನ ಸ್ವಾಮಿ ಮಾಡೋದು. ಕಾರಣಕ್ಕೆಂದ್ರೆ ಇವರಿಗೆ ಗೊತ್ತಿಲ್ಲ, ದೆವ್ವ ಏನಕ್ಕೆ ಬಂದಿದೆ ಗೊತ್ತಿಲ್ಲ, ಯಾಕೆ ಅವರ ಮನೆಯಲ್ಲಿ ದೆವ್ವ ಹಿಡ್ಕೊಂಡಿದೆ ಗೊತ್ತಿಲ್ಲ, ಯಾಕೆ ರೋಗ ಬಂದಿದೆ ಗೊತ್ತಿಲ್ಲ. ಅವರಿಗೆ ರೋಗ ಗುಣ ಆಗಬೇಕು, ದೆವ್ವ ಹೊಟ್ಟೋಗ್ಬೇಕು, ಮಾಟದಿಂದ ಬಿಡುಗಡೆ ಆಗಬೇಕು, ಸಾಕು. ಅದಾದ್ಮೇಲೆ ಮುಂದಿನ ಬದುಕೇನು, ನಿನ್ನ ಜೀವಮಾನ ಏನು, ನಿನ್ನ ಸತ್ತ ಮೇಲೆ ಎಲ್ಲಿ ಹೋಗ್ತೀಯಾ, ಇದನ್ನು ಚಿಂತೆ ಮಾಡಿದ್ದೀರಾ? ಸತ್ತ ಮೇಲೆ ನನ್ನ ಆತ್ಮ ಎಲ್ಲಿಗೆ ಹೋಗ್ಬೇಕು, ನಾನು ಏತಕ್ಕಾಗಿ ಈ ಭೂಮಿಯಲ್ಲಿ ಇನ್ನೊಂದು ಮನುಷ್ಯನಿಗೆ ನಾನು ಯಾಕೆ ಎದುರಬೇಕು? ನಾವು ಮನುಷ್ಯನಿಗೆ ಎದುರ್ಕೊಳ್ತೀವಿ. ಮನುಷ್ಯನಿಗೆ ಅಯ್ಯೋ ಚರ್ಚಿಗೆ ಹೋಗ್ಬಿಟ್ರೆ ನಮ್ಮನ್ನು ಏನು ತಿಳ್ಕೊಳ್ತಾರೋ, ಚರ್ಚಿಗೆ ಬಂದ್ಬಿಟ್ರೆ ನಮ್ಮನ್ನ ಕ್ರಿಶ್ಚಿಯನ್ ಆಗ್ಬಿಟ್ರ, ಫಾರಿನ್ ದೇವ್ರ ಹತ್ರ ಹೋಗ್ಬಿಟ್ರ ಅಂತೆಲ್ಲ ನಮ್ಮನ್ನ ಹೀಯಾಳಿಸ್ಬೋದು. ಈ ರೀತಿಯಾಗಿ ಜನಕ್ಕೆ ಹೆದರುತ್ತಾರೆ, ದೇವರಿಗೆ ಹೆದರೋದಿಲ್ಲ. ದೇವನಿಗೆ ಭಯಪಡುವಂತ ಮನುಷ್ಯ, ನೀನು ದೇವನೊಂದಿಗೆ ಸದಾಕಾಲ ದೇವನ ಸಮ್ಮುಖದಲ್ಲಿ ಆ ಪರಿಶುದ್ಧ ಜಾಗದಲ್ಲಿ ಇರ್ತಿ ಎಂಬುದಾಗಿ ನೀನು ಮರಿಬೇಡ. ಜನಕ್ಕೆ ಹೆದರುವವನೇ ನೀನು ಜನರಿಂದಲೇ ತಿರಸ್ಕರಿಸಿ ನೀನು ನರಕಕ್ಕೆ ಹೋಗ್ತಿ ಎಂಬುದಾಗಿ ಮರಿಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.